ವಿದ್ಯುತ್ ಸಂಚರಿಸುವುದು ಅಥವಾ ಕರೆಂಟ್ ಬಿಡುಗಡೆ ವಿದ್ಯುತ್ ಚಲನೆ ಮಾಡಿದ ನಾವೇನು ವಿದ್ಯುತ್ ಪ್ರವಾಹವು ಮತ್ತು ವಿದ್ಯುತ್ ಪ್ರವಾಹದಲ್ಲಿ ನಮಗೆ ಏನೇನು ಪರಿಣಾಮ ಉಂಟಾಗ್ತದೆ ಹೇಳಿ ಅದನ್ನ ತಿಳ್ಕೊತೀವಿ. ಈಗ ರೀ ನೋಡ್ರಿ ಇದನ್ನ ವಿದ್ಯುತ್ ಯಾವ ರೇಖೆಯಲ್ಲಿ ಚಲಿಸ್ತೈತ್ರಿ? ಈಗ ರೀ ನಾವು ಅಂದ್ರೆ ವಾಯರ್ ವಿದ್ಯುತ್ ಯಾವಾಗ ಚಲಿಸ್ತೈತ್ರಿ? ಅಲ್ಲಟ ಚಲಿಸ್ತೈತ್ರಿ ಅಲ್ಲಟ ಚಲಿಸ್ತೈತೆ ಅಲ್ಲಟ ಚಲಿಸ್ತೈತೆ ಅನ್ನೋ ಕೈ ಎತ್ರಿ ಅಲ್ಲಟ ಚಲಿಸ್ತೈತೆ ಅನ್ನೋ ಕೈ ಏನ್ರಿ ಕರೆಂಟ್ದಾಗ ವಾಯರ್ದಾಗ ಅಟ್ಟ ಚಲಿಸ್ತೈತೆ ಅನ್ನೋ ಕೈ ಎತ್ರಿ. ವಾಯರ್ ಬಿಟ್ಟು ಎಲ್ಲಿ ಚಲಿಸೋದಿಲ್ಲ ನಾವು ವಾಯರ್ದಾಗ ಅಟ್ಟ ಚಲಿಸ್ತೈತಿ ಅನ್ನೋ ಕೈ ಎತ್ರಿ. ವಾಯರ್ದಾಗ ಅಟ್ಟ ಚಲಿಸ್ತೈತೆ ಅನ್ನೋ ಕೈ ಎತ್ರಿ ಇಲ್ಲ ವಾಯರ್ದಾಗ ಬಿಟ್ಟು ಬೇರೆ ಕಡೆ ಚಲಿಸ್ತೈತೆ ಅನ್ನೋ ಕೈ ಎತ್ರಿ. ನಿಮ್ದೇನಿಲ್ಲ ಹಸಿ ಕಟ್ಟಿಗೆಗಳಲ್ಲಿ ನೀರಿನಲ್ಲಿ ಪ್ಲಾಸ್ಟಿಕ್ ಇಲ್ಲದ ಜಾಗದಲ್ಲಿ ಮತ್ತು ಈಗ ಇದನ್ನ ಕರೆಂಟ್ ಬೋರ್ಡ್ ರಿಪೇರಿ ಮಾಡ್ತಾರಲ್ರಿ ಅದು ವಿದ್ಯುತ್ ಕರೆಂಟ್ ಹಾಕ್ಬಾರ್ದಂತ ಯಾವ ಗ್ಲೌಸ್ ಅನ್ನ ಹಾಕೊಂಡ ಪ್ಲಾಸ್ಟಿಕ್ ರಬ್ಬರ್ ಗ್ಲೌಸ್ ಹಾಕೊಂಡ ಅವ್ರು ಏನ್ ಮಾಡ್ತಾರಂದ್ರಿ ಇದು ರಬ್ಬರ್ದಿಂದ ಏನ್ರಿ ವಿದ್ಯುತ್ ಏನ್ರಿ ಅಲ್ಲಿ ಚಲನೆ ಆಗುದಿಲ್ರಿ ಅದ್ರ ಸಂಬಂಧ ರಬ್ಬರ್ದಿಂದ ಹಾಕೊಂಡು ಅದು ವಿದ್ಯುತ್ ಅನ್ನ ರಿಪೇರಿ ಮಾಡ್ತಾರೆ. ಈಗ ಕಂಬಗಳಲ್ಲಿ ಮತ್ತು ಕಂಬಗಳಲ್ಲಿ ನಿಮ್ಮ ಮನೆಗ ಬೆಳಕು ಬರ್ಬೇಕಂದ್ರೆ ನಿಮ್ಮ ಮನೆ ಕರೆಂಟ್ ಬರ್ಬೇಕಂದ್ರೆ ಹೆಂಗ್ ಚಲನೆ ಆಗಿ ನಿಮ್ಗೆ ಇರ್ತದ್ರಿ? ಅದು ಗೊತ್ತೈತಿ ಎದ್ರಿಂದ ಕನೆಕ್ಟ್ ಆಗಿ ಹೆಂಗೆ ಅದು ಚಿತ್ರ ಹಂಗಲ್ಲ ಈಗ ಇಲ್ಲ ಈಗ ವಾಯರ್ ಇದೆ ಆ ವಾಯರ್ನ ಎದಕ್ ಜೋಡಣೆ ಮಾಡಿರ್ತಾರೋ ಅದು ಎದರಿಂದ ಮೂಲಕ ಹಾದು ಹೋಗ್ತತಿ ಮನೆಗೆ ಅಂತ ಹೇಳಿ ಯಾಕೆ ಚಿತ್ರ ಬಿಡಿಸ್ತೇವೆ ಕೇಳ್ತನು ಇದು ಎದಕ್ ಜಾಯಿಂಟ್ ಆಗೋದು ಜಾಯಿಂಟ್ ಆದ್ರೆ ಏನಾಗ್ತದ್ರಿ? ಈ ಎರಡು ವಯರ್ ಜಾಯಿಂಟ್ ಆದ್ರೆ ಈ ವಯರ್ ಇರ್ತಾರಲ್ಲ ರೀ ಇವೆರಡು ವಯರ್ ಒಂದಕ್ಕೊಂದ ಜಾಯಿಂಟ್ ನಿಶಾಂತ್ ಏನ್ ಮಾಡಕತ್ತಿ ಅಕ್ಕ ಬ್ಲ್ಯಾಕ್ ವಯರ್ ಅದೇನಾಗ್ತದ್ರಿ ವಯರ್ ಕನೆಕ್ಷನ್ ಇಲ್ಲ ಇಲ್ಲಿ ಒಂದ್ ಸ್ವಲ್ಪ ಅದು ಅಟ್ಯಾಚ್ ಆಗದ್ರಿ ಏನಾಗ್ತದ್ರಿ ಅದು ಕರೆಂಟ್ ಆಗ್ತದ್ರಿ ಅದು ಬೆಂಕಿ ಹತ್ತದ್ರಿ ಅದಕ್ರಿ ಎದ್ರ ಸಂಬಂಧ ಆಗ್ತದ್ರಿ? ನೀವು ಬಾಯ್ ಮಾಡಿದ್ರಿ ಗೊತ್ತಿದ್ರು ಕಾಯತ್ತೆ ಇಲ್ಲಿ ಏನಾಗ್ತದ್ರಿ ಕರೆಂಟ್ ಮೂಲಕ ವಿದ್ಯುತ್ ಸಂಪರ್ಕ ಆಗ್ತಿರ್ತದ್ರಿ ಇದ್ರಿ ಬರೀ ಎರಡ ಕಾಮ್ ಇರುದಿಲ್ರಿ ಇಲ್ರಿ ಸಿಕ್ಕಂಗ ಅಂದ್ರೆ ಹೆಂಗ್ ಹೇಳಿ ಸ್ವಲ್ಪ ಚಲನೆ ಆಗ್ತದೆ ಆಗೋದಿಲ್ಲ ಚಲನೆ ಆಗುದಿಲ್ಲ ಸಹಿತ ಅಂದ್ರೆ ಏನಾಗ್ತದ್ರಿ ವಿದ್ಯುತ್ ಸಂಪರ್ಕ ರಹಿತ ಅಂದ್ರೆ ಯಾರು ಹೇಳ್ತೀರಿ? ವಿದ್ಯುತ್ ಸಂಪರ್ಕ ರಹಿತ ಅಂದ್ರೆ ಏನಾಗ್ತದ್ರಿ? ವಿದ್ಯುತ್ ಸಂಪರ್ಕ ರಹಿತ ಅಂದ್ರೆ ಏನ್ರಿ? ಶ್ರೀ ಇಲ್ಲಿ ದನಾಗ್ರ ಅಂದ್ರೆ ಏನ್ರಿ? ಎಲ್ಲಿ ಬಿಡ್ಸತ್ರಿ? ಈ ಕಡೆ ಕ್ಲಾಸ್ ಇರ್ತದ್ರಿ ನೋಡ್ರಿ ಇಲ್ಲಿ ಕ್ಲಾಸ್ ಇರ್ತದ್ರಿ ಕ್ಲಾಸ್ ಐತಲ್ಲ ಕ್ಲಾಸ್ ಐತ್ರಿ ಈಗ ಮೈನಸ್ ಐತ್ರಿ ಇದು ಐತ್ರಿ ಇದಕ್ಕ ಈ ಸೆಲ್ ಮತ್ತೊಂದು ಸೆಲ್ ಇದನ್ನ ರಿಮೋಟ್ ಕನೆಕ್ಷನ್